ಎಲ್ರಿಗೂ ನಮಸ್ಕಾರ. ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗುಡಿನಟ್ಟಿಯಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಅವರ ಒಂದು ಸಂಘವನ್ನು ಮಾಡಿಕೊಂಡು ಎಲ್ಲ ಇದಕ್ಕಿಂತ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಅವ್ರು ಓದಬೇಕಾದ್ರೆ ಅವರಿಗೆ ಪಾಠ ಮಾಡಿರ್ತಕ್ಕಂಥ ಮತ್ತು ಅವರಿಗೆ ಬೋಧನೆ ಮಾಡಿರ್ತಕ್ಕಂಥ ಎಲ್ಲ ಗುರುಗಳನ್ನು ಕರೆಸಿ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ಒಂದು ಭಾಳ ಖುಷಿಯಾದ ಸಂಗತಿ. ಮತ್ತು ಈ ದಿವಸ ನಾನು ಏನು ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಏನಪ್ಪ ಅಂತಂದರೆ, ಯಾವಾಗ ನಾವು ಪಾಠ ಮಾಡಿರ್ತಕ್ಕಂಥ ಮಕ್ಕಳು ಇವತ್ತು ಬಹಳಷ್ಟು ಸ್ಟೂಡೆಂಟ್ಸು ಒಳ್ಳೊಳ್ಳೆ ಕೋರ್ಸ್ಗಳು ಮಾಡಿ ಒಳ್ಳೊಳ್ಳೆ ಜಾಬ್ಸಲ್ಲಿದ್ದಾರೆ. ಮತ್ತು ಭಾಳ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಭಾಳ ಜನ ಡಾಕ್ಟರ್ಸ್ ಇದ್ದಾರೆ, ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿ ಲೆಕ್ಚರರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಈ ರೀತಿ ಅವತ್ತು ನಾವು ಪಾಠ ಮಾಡಬೇಕಾದ್ರೆ ಸ್ವಲ್ಪ ಸತತವಾಗಿರ್ತಕ್ಕಂಥ ನೀವು ಪ್ರಯತ್ನ ಪಡ್ತಾ ಹೋದರೆ, ಸ್ಟಡಿ ಅಂತಕ್ಕಂಥದ್ದು ಮಾಡ್ತಾ ಹೋದರೆ ನೀವು ಇಂಟೆಲಿಜೆಂಟ್ ಆಗ್ತಾ ಹೋಗ್ತೀರಾ. ಮತ್ತು ನಿಮ್ಮಲ್ಲಿ ಒಂದು ಜ್ಞಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಆ ಜ್ಞಾನದಿಂದ ನೀವು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ಬೋದು. ಮತ್ತು ಒಂದು ಇನ್ನೋವೇಟಿವ್ ಐಡಿಯಾಸ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಯಾಕಂದರೆ ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟಲ್ಲಿ ಹೇಳ್ಬೇಕಂತಂದರೆ ಮನುಷ್ಯ ಸತತವಾಗಿ ಕಲಿತಾನೇ ಇರಬೇಕು. ಎಷ್ಟೋ ಸರಿ ಇಲ್ಲಿಗೆ ಬಂದಾಗ ಮಕ್ಕಳಿಗೆ ನೋಡಿಬಿಟ್ಟು ಅನ್ನಿಸ್ತಾಯಿತ್ತು, ಇವು ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು, ಇವರಿಗೆ ಕಲಿಸ್ಬೇಕು. ಈ ಹಿಂದೆ ನಾನು ಕೂಡ ಈ ಮೊರಾರ್ಜಿ ಶಾಲೆಯಲ್ಲಿ 3 ವರ್ಷ ಸತತ ಕೆಲಸ ಮಾಡಿದೆ. ಭಾಳ ಒಳ್ಳೆಯ ಅನುಭವ ಆಯಿತು. ಅಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಬೇರೆ ಕಡೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಓದ್ರಿ ಮತ್ತು ಒಳ್ಳೆ ಸ್ಕೋರ್ ಮಾಡಿರಿ. ಈ ಗುಳೆನಟ್ಟಿ ಮೊರಾರ್ಜಿ ಶಾಲೆಗೆ ಒಳ್ಳೆ ಹೆಸರು ತರ್ರಿ, ನಿಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ತರ್ರಿ, ನಿಮ್ಮ ಊರಿಗೂ ಒಳ್ಳೆ ಹೆಸರು ತರ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸ್ರಿ ಮತ್ತು ಬಂದು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸಿ. ವಂದನೆಗಳು.